ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗೌರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಾಗರದಲ್ಲಿ ಸ್ವರ್ಣಗೌರಿ ಪ್ರತಿಮೆಗೆ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಪೂಜೆ ಸಲ್ಲಿಸಿದರು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಸಮುದಾಯದವರು ಪೂಜೆ ಸಲ್ಲಿಸುವ ಪರಿಪಾಠ 300 ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ನಡೆದುಕೊಂಡು ಬಂದಿದೆ. ಭಕ್ತರಾದ ಯಶೋಧ ಕಂಕಣ ಕಟ್ಟಿ ಬಾಗಿನ ಅರ್ಪಿಸಿ ಪೂಜೆ ಮಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಎಂದು ತಿಳಿಸಿದರು. ರೂಢಿಯಲ್ಲಿ ಬಂದಿದೆ. ನಮಗೆ ಮನೆಯಲ್ಲೂ ನಾವು ಮಾಡ್ತೀವಿ, ಹಾಗೆ ಇಲ್ಲಿಯೂ ಬಂದು ಒಂದು ಆ ತಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಾವು ಎಲ್ಲರಿಗೂ ಒಂದು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತೇಳಿ. ಸ್ಥಳೀಯರಾದ ಗೌರಿಶಂಕರ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧೆಡೆ ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಾರೆ. ಕೆಳದಿ ರಾಜಮನೆತನದ ಕಾಲದಲ್ಲಿ ನಿರ್ಮಾಣ ಮಾಡಿದ ಸ್ವರ್ಣಗೌರಿ ಪ್ರತಿಮೆ ಎಲ್ಲರ ಆಕರ್ಷಣೆಗೆ ಪಾತ್ರವಾಗಿದೆ ಎಂದರು. ಅನೂಚಾನವಾಗಿ ನಡ್ಕೊಂಡು ಬಂದಿರೋ ಸಂಪ್ರದಾಯದಂತೆ ಯಾವ ವ್ಯಕ್ತಿಯು ಯಾವ ಹೆಣ್ಣುಮಗಳೂ ಕೂಡ ದೇವಿಯನ್ನ ಮುಟ್ಟಿ ಪೂಜೆ ಮಾಡುವಂತಹ ಅವಕಾಶ ಈ ನಮ್ಮ ಅರಮನೆ ಗೌರಿಗೆಯಲ್ಲಿ ಇರೋದು ಒಂದು ಸೋಜಿಗದ ಸಂಗತಿ. ಅರ್ಚಕ ಸದಾಶಿವ ಜೋಯಿಶ್ ಶಿವಮೊಗ್ಗ ಜಿಲ್ಲೆಯನ್ನು ಆಳಿದ ಕೆಳದಿ ಅರಸು ಸ್ವರ್ಣಗೌರಿಯ ಉಪಾಸಕರಾಗಿದ್ದರು. ಹೀಗಾಗಿ ಅವರ ಅರಮನೆಯಲ್ಲೇ ಗೌರಿಯನ್ನು ಪ್ರತಿಷ್ಠಾಪಿಸಿದ್ದರು ಎಂದು ಹಿನ್ನೆಲೆಯ ಕುರಿತು ಮಾಹಿತಿ ನೀಡಿದರು. ನಮ್ಮ ಪೂರ್ವಿಕರು 500 ವರ್ಷಗಳ ಹಿಂದೆಯೇ ಒಂದು ತೀರ್ಮಾನವನ್ನು ಮಾಡಿ ಅದನ್ನು ಜಾರಿಗೆ ತಂದಿರೋದು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ವಿಚಾರವಾಗಿದೆ.